ಭಾರ ನನ್ನ ಅಳಿಯ ಆ ಹಿರೇ ಮಗಳ ಹಳೆಯ ಕೇಳಿದ್ರಂಕಾರ ಮುಗದವಾತ್ರಿ ಭಾಳ ಬೆಸ್ಟ್ ರೀ ಅವ. ಏನಂತಂದ್ರೆ ಆಗ ಅವ ಹೇಳ್ತಿ ಗಂಡಗೆ ಅಂತಿರ್ತಾಳ್ರಿ ನೋಡು ನನ್ನ ಹಳೆಯ ನೋಡ್ರಿ ಕಲಿ ಅಂತಿರ್ತಾಳೆ ಈಕಿ ಅವು ಅತ್ತಿ. ಅಣ್ಣ ಏನಾಗಿತ್ತಂದ್ರೆ ಆಯ್ತು ಬಂದ ದಿವಸ ಏನು ರೀ ಅವನಿಗೆ ಭಾಳ ಶೃಂಗಾರ ರೀ. ಏನಂದ್ರೆ ಶಾವ್ಗೆ ಪಾಯಸರ ಆಗಲಿ ಏನು ಕರ್ಚಿಕಾಯರ ಆಗಲಿ ಎಲ್ಲ ಏನು ಬೇಕು ಬೇಡದ್ದು ಎಲ್ಲರೂ ಮಾಡಿರ್ತಾರೆ. ಹೋಳಿ ಅಳಿಯ ಮತ್ತು ಮಗಳಿಗೆ ಅಳಿಯ ಏನಂತ ಕೇಳು ಮಾಡಿ ಕೊಡ್ತೀನಿ ಅಂತಿರ್ತಾಳೆ ಕಿ ಅತ್ತಿ. ಹಿಂಗೆ ಮಾಡ್ಕೊಂಡು ಮಣಿ ಹಾಕಿ ಚಂದ ಊಟ ಕೊಡಿಸ್ತಾರೆ ಇವನಿಗೆ. ಹೆಂಗೆ ಅದ್ಭುತ ಏನು ಬೇಕು ಬೇಡದ್ದು ಉಣಿಸೋದ ಅಳಿಯ ಒಂದು ದಿವಸ ಆತ್ರಿ. ಮೊದಲೇ ದಿವಸ ಮಣಿ ಹಾಕಿದ್ರಿ ರೀ ಕುಂದಿರ್ಸಿದ್ರು. 2ನೇ ದಿವಸ 3ನೇ ದಿವಸ ಅಲ್ಲೇ ಕುಂತಂದ್ರಿ ಏನು ಮಾಡ್ತಾರೆ ಅದ ಪ್ರೀತಿ ಇರ್ತತೇನು. ಅವಾಗ ಏನು ಮಾಡ್ತಾರೆ ಹಾಕಿದ ಮಣಿಗೆ ಕುಂತಿರ್ತಾರಲ್ಲ ಅವಾಗ ಹಾಕಿ ಕುಂದಿಸಿರ್ತಾರೆ. ಅವಾಗ ಮಣಿ ಹಿಂಗೆ ನೂಗ್ತಾರೆ ಹಿಂಗೆ ಕುಂದ್ರ ಅಲ್ಲಿ ಅಂತೇಳಿ ಹಿಂಗೆ ಕುಂದ್ರ ಅಂತೇಳಿ ಹಾಕ್ತು ಕುಂದ್ರ ಅಲ್ಲಿ ಅಂತಾರೆ ಹೌದಲ್ಲ. ಅವಾಗ ಏನು ಬರ್ತಾರೆ ನಿನ್ನೆ ರೊಟ್ಟಿ ನಿನ್ನೆ ಪಲ್ಯ ನಿನ್ನೆ ಉಳಿದಿದ್ದ ಅನ್ನಕ್ಕೆ ಒಗ್ಗರಣೆ ಅನ್ನ ಒಂದಿಟ್ಟು ಪುಳಿಯೋಗರೆ ಸುಮ್ಮ ಆ ಹುಡುಗರು ಕಟ್ಕೊಂಡು ಹೋಗಿ ಬಿಟ್ಟಿದ್ದು ಅಂತ ಅಡಿಗೆ ಇವೆಲ್ಲ ಚಾಲು ಹಾಕವು ಹೌದಲ್ಲ. ಇದಾದ್ಮ್ಯಾಗ ಅದ ಹಳೆಯ ಒಂದು ವಾರ ಇದ್ದನ್ರಿ. ಅದ ಹಳೆಯ ಮತ್ತೊಂದು ವಾರ ಇದ್ದಂದ್ರೆ ಅವ ಅತ್ತಿ ಕಡೆದು ಮಣಿ ತೊಗೊಂಡು ಹಾಕಕ್ಕಂದ್ರೆ ಮಣಿ ತೆಗಿ ಮೊದಲೇಕದನಂತಾರೆ. ಮಣಿ ತೆಗಿಯೋದನ್ನ ಮೊದಲೇ ದಿವಸ ಹಾಕು ಮಣಿ, 4ನೇ ದಿವಸ ನೂಕು ಮಣಿ, 6ನೇ ದಿವಸ ತೆಗಿ ಮಣಿ. ಇನ್ನು ಹೋಗಲಿ ಅವ. ಅದಕ್ಕೆ ಹೇಳ್ತಾರ ಬರ ಭಕ್ತಿ ಎರೆಯಾಯಿತು ಕಾಣಿರನ್ನ. ಮೊದಲ ದಿನ ಹಣೆ ಮುಟ್ಟಿ, ಮರುದಿನ ಕೈ ಮುಟ್ಟಿ, 3ನೇ ದಿನಕ್ಕೆ ತೂಕಡಿಕೆ ಕಾಣಿರನ್ನ. ಮೊದಲನೇ ದಿವಸ ಬಂದಾಗ ಯೌನನ ಬಂಗಾರ ಅಂತೇಳಿ ಹಣೆ ಮುಟ್ಟಿ ನೋಡ್ತೀವಿ ನಾವು ಹೌದಿಲ್ಲ. ಅವು ನನ್ನ ಬಂಗಾರ ಭಾರ ಯವ್ವ ಎಡ್ ಚಂದದ ಯವ್ವ ಅಂತ ಹಿಂಗೆ ಲಟಿಗೆ ಮುರಿದ ನಮ್ಮ ಮಕ್ಕಳು ಎಲ್ಲ. ಅದಾದ ಮ್ಯಾಗ 3ನೇ ದಿವಸ ಚಲೋ ಅದು ಯವ್ವ ಎಟ್ಟ ಕೈ ಮುಟ್ಟಿ ನೋಡ್ತಾರೆ. ಅದಕ್ಕೆ ಹೇಳ್ದವ ಮೊದಲ ದಿನ ಹಣೆ ಮುಟ್ಟಿ, ಮರುದಿನ ಕೈ ಮುಟ್ಟಿ. ಯವ್ವ ಆರಾಮದಿಲ್ಲ ಅಟ್ಟ ಕೈ ಮುಟ್ಟಿ ಆರಾಮದಿಲ್ಲ ಬೇಸಿದಿಲ್ಲ ಸ್ವರ್ಗಿ ವಾಟ ಸಾಕು ಇಟ್ಟ ಮುಗೀತ್ರಿ. 3ನೇ ದಿನಕ್ಕೆ ತೂಕಡಿಕೆ ಅವ್ರು ಬಂದ್ರ ಸರಿ ಹೊಳ್ಳಿ ಕುಂದಿರ್ತಾರೆ. 3ನೇ ದಿನಕ್ಕೆ ತೂಕಡಿಕೆ ಕಾಣಿರನ್ನ. ಹಿಂಗ ಹಳೆಯಾರ ನೋಡ್ರಿ ಬಂದವ್ರು ನೋಡ್ರಿ ಗುರುಗಳನ್ನು ನೋಡಬಾರ್ದು. ಏನಂದ್ರೆ ಗುರುಗಳನ್ನು ನೋಡಿದ್ದೇ ಖರೆಯಾಗಿತ್ತಪ್ಪ ಅಂದ್ರೆ ಗುರು ನನ್ನ ನರನೆಂದು ಭಾವಿಸಿದರೆ ರವ ನರಕ ತಪ್ಪದು. ಗುರು ನನ್ನ ನರನೆಂದು ಭಾವಿಸಿದರೆ ಇರದಾನ ನರನ ರೂಪದಾಗ ಅದಾನ, ಆದ್ರೆ ಹರನ ರೂಪ ಧಾರೆ ಮಾಡ್ಯಾನ. ಒಳಗ ಮನಸ್ಸು ಹರನ ರೂಪವಾಗಿ ಧಾರಣೆಯಾಗೈತಿ. ಅದಕ್ಕೆ ಲಾಂಛನ ಕಾವ್ಯ ಲಾಂಛನ. ಕ್ಯಾವಿ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಕ್ಯಾವಿ ಅಂತಂದ್ರೆ ನಮ್ಮ ಮಂದ್ಯಾಗ ಹಳ್ಳಿ ಮಂದ್ಯಾಗ ಅಂತಾರೆ ಒಂದು ಕಡೆ ಕ್ಯಾವಿ ಅಂದ್ರೆ ಬೂದಿ ಬೆಂಕಿ ಅಂತೀವಿ ಹೌದಿಲ್ರಿ. ಬೆಂಕಿ ಅಂತೀವಿ ನಾವು. ಬೆಂಕಿಯೊಳಗೆ ಬೆಕ್ಕಾದ ಹಾಕ್ರಿ ನೀವು ಸುಡ್ತೈತಿ ಅದಕ್ಕೆ ಬೆಂಕಿ. ಈಗ ನಮ್ಮ ಕಡೆ ಒಂದು ಒಲಿ ಮಾಡಿರ್ತೀವಿ. ಒಲಿ ಮಾಡಿದಾಗ ಒಂದು ಕಡೆ ಬನ್ನಿ ಕಟ್ಟಿಗೆ ಇಡ್ರಿ, ಒಂದು ಕಡೆ ಜಾಲಿ ಕಟ್ಟಿಗೆ ಇಡ್ರಿ, ಒಂದು ಕಡೆ ಬೇನ ಕಟ್ಟಿಗೆ ಇಡ್ರಿ, ಎಷ್ಟು ಬೆಂಕಿ ಹಚ್ಚ್ರಿ. ಅದಕ್ಕೆ ಬೆಂಕಿ ಹಚ್ಚಿದಾಗ ಉರಿತೈತಿ. ಯಾವ ಬಣ್ಣದಿಂದ ಉರಿತೈತಪ್ಪ? ಕ್ಯಾವಿ ಬಣ್ಣದಿಂದನೂ ಉರಿತೈತಿ. ಅದು ಕ್ಯಾವಿ ಬಣ್ಣದಿಂದ ಉರಿದು ಬೂದಿ ಆದ ಕುಳೇನ ಏನು ಬೂದಿ ಆತಲ್ಲ, ಬೂದಿ ಆದ ಮ್ಯಾಗ ಇಲ್ಲಿ ಇಟ್ಟಿರ್ತೀರಿ ಜಾಲಿ ಕಟ್ಟಿಗೆ, ಶ್ರೀಗಂಧ ಕಟ್ಟಿಗೆ, ಎಲ್ಲ ಕಟ್ಟಿಗೆ ಇಟ್ಟಿರ್ತೀರಿ. ಆದ್ರೆ ಸುಟ್ಟ ಮ್ಯಾಗ ಬೂದಿ ಐತಲ್ಲ, ಇದು ಜಾಲಿ ಕಟ್ಟಿಗೆ ಬೂದಿ, ಇದು ಬೇನ್ ಕಟ್ಟಿಗೆ ಬೂದಿ, ಬೇರೆ ಮಾಡೋಕ್ಕಾಗ್ತೈತೆ? ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಮನಸ್ಸು ಸುಟ್ಕೋಬೇಕು. ಮನಸ್ಸು ಸುಟ್ಕೊಂಡು ದ್ಯೋತಕವಾಗಿ ಹೊರಗೆ ಬರ್ತೈತಿ. ಕ್ಯಾವಿ ಹೊರಗೆ ಬರ್ತೈತಿ. ಅದಕ್ಕೆ ಗುರುಗಳಿಗೆ ನರನೆಂದು ಭಾವಿಸಿದರೆ ನಾಯಕ ನರಕ ತಪ್ಪದು, ರವ ನರಕ ತಪ್ಪದು. ರವ ನರಕ ತಪ್ಪುವುದೇ ಇಲ್ಲ. ಅದಕ್ಕೆ ಗುರುಗಳಿಗೆ ಏನಂತಾರೆ ಮಾತೃಸ್ವರೂಪಿ ಅಂತಾರೆ. ಯಾರೇ ಗುರುಗಳನ್ನ ತಗೋರಿ ಮಾತೃಸ್ವರೂಪಿಯಾಗಿರ್ತಕ್ಕಂಥ ಗುರುಗಳಂತಾರೆ. ನೋಡಿದಾಗ ಆಕಾರದಾಗ ಪುರುಷ ಇರ್ತಾರ, ಆದ್ರೆ ಅವರಿಗೆ ಮಾತೃಸ್ವರೂಪಿ ಅಂತಾರೆ. ಯಾಕೆ ಮಾತೃಸ್ವರೂಪಿ ಅಂತಾರಂದ್ರೆ ಒಂದು ನಿಮ್ಮ ಕಡೆ ಉದಾಹರಣೆ ಕೊಡಬಹುದು. ನಿಮ್ಮ ಮನ್ಯಾಗ ಒಬ್ಬ ಗಂಡ ಹೆಂಡತಿ 2 ವರ್ಷದ ಪಾಪು ಇತ್ತಂತ ತಿಳ್ಕೊರಿ.
2 ವರ್ಷದ ಪಾಪು ಇತ್ತು. ಒಳಗೆ ಅವ್ವ ಅಡಿಗೆ ಮಾಡಕತ್ತಾಳ. ಆ ಕೂಸು ಆಟ ಆಡ್ಕೊಂತ ಕುಂದ್ರೋದ್ರಾಗನ ಒಂದ ಮಾಡಿ ಅದ್ರಾಗೂ ಆಟ ಆಡಕತ್ತು. ಮತ್ತು 2 ಮಾಡ್ತು. 2 ಮಾಡಿ ಅದ್ರಾಗ ಆಟ ಆಡಕತ್ತು. ಮೈಯೆಲ್ಲ ಬಳ್ಕೊಂತದನ್ನು. ಅದಕ್ಕೇನು ಗೊತ್ತಿಲ್ಲಲ್ಲ, ಪಾಪು ಅದು, ಅದಕ್ಕೇನು ಗೊತ್ತಿಲ್ಲ. ಮೈಯೆಲ್ಲ ಬಳ್ಕೋತೈತೆ ಎಲ್ಲ. ಇಲ್ಲಿ ಅಳೋದಿಲ್ಲ, ಏನು ಮಾಡೋದಿಲ್ಲ. ಅಲ್ಲಿ ತಾಯಿ ತನ್ನ ಪೂರ್ತಿಗೆ ಅಡಿಗೆ ಮಾಡಾಕತ್ತಾಳ. ಇಲ್ಲಿ ಪಾಪು ಒಂದ ಅಡಿಗೆ ಸಾಮಾನು ಜೊತೆ ಅವು ಅಡಿಗೆ ಸಾಮಾನ್ದಾಗ 2 ಪೂರ್ತಿ ಎಲ್ಲ ಏನಾಗಿತ್ತಪ್ಪ ಅಂದ್ರೆ ಕಲ್ಮಶೆ ಆಗಿಬಿಟ್ಟೈತಿ. ಮೈ ಕೈ ಎಲ್ಲ ಕಲ್ಮಶೆ ಮಾಡ್ಕೊಂಡು ಬಿಟ್ಟೈತಿ. ಇದಕ್ಕೆ ಅನ್ನ ಯಾವುದು ಗೊತ್ತಿಲ್ಲ, ಮಲ ಯಾವುದು ಗೊತ್ತಿಲ್ಲ ಕೂಸಿ. ಅದನ್ನು ಏನು ಮಾಡಾಕತ್ತಿತ್ತು ಕುಂತಿತ್ತು. ಅಷ್ಟರೊಳಗೆ ಗಂಡ ಬಂದ ಹೊರಗಿನಿಂದ ಮಧ್ಯಾಹ್ನ ಊಟಕ್ಕೆ ಬಂದ್ಕೊಳ್ಳೋ ಕೂಸಿ ಏನು ಮಾಡ್ತಿತ್ತು, ಅಪ್ಪ ಬಂದಾನು ಅಂಥೇಳಿ ವಿಚಾರ ಇಟ್ಕೊಂಡು ಓಡೋಡಿ ತೆಕ್ಕಿ ಬೆಳ್ಯಾಕೆ ಬರ್ತೈತಿ. ಓಡೋಡಿ ತೆಕ್ಕಿ ಬೆಳ್ಯಾಕೆ ಬಂದ್ಕೊಳ್ಳೆ ಗಂಡ ಎತ್ಕೋತಾನನ್ರಿ ಅದನ್ನು. ಎತ್ಕೊಳಂಗಿಲ್ಲ. ಯಾಕೆ ಎತ್ಕೊಳಂಗಿಲ್ಲ? ಏಯ್ ಅಡಿ ಸ್ವಚ್ಛ ಮಾಡ್ಕೊಂಡು ಬೈತಾನ. ಬಡಿಗೆ ತೋದ ಒಂದೇ ಕೇಳಿತಾನೆ, ದೂರ ಸರಿ ಬಡಿಗೆ ತೊಗೊಂಡು ದೂರ ಸರಿಸ್ತಾನೆ. ದೂರ ಬನ್ನಿ ಸರಿಸ್ತಾನೆ. ಯಾಕ್ರಿ ಹಿಂಗೆ ಯಾಕೆ ಮಾಡಾಕತ್ತೆ? ಒಳಗೆ ಒಳಗೆ ತಾಯಿ ಹೊರಗೆ ಬಂದ್ಕೊಳ್ಳೇನ ನೋಡಿರ್ತಾಳ. ಆಕಾರದ ನೋಡಿಕೊಳ್ಳೇನ ಐ ನನ್ನ ಕೂಸ ಅಂತಾಳ. ಇಷ್ಟೆಲ್ಲ ಮಾಡ್ಕೊಂಡಿದ್ದು ನಾನು ನೋಡಲಿಲ್ಲ ನಿನಗೆ. ನೋಡು, ಆ ಕೂಸು ಇಷ್ಟೆಲ್ಲ ಮಾಡ್ಕೊಂಡಿದ್ದ ಕೆಲಸದ ನಾನು ನೋಡಲಿಲ್ಲ ನಿನಗೆ ಅಂತೇಳಿ ಎದ್ದಿದ್ದ ಆ ಅಡುಗೆ ಮನೆಯಾಗಿ ಸಾಮಾನೆಲ್ಲ ಬಿಟ್ಟು ತೊಗೊಂಡು ಬಂದು ಕೂಸಿಗೆ ನೀರು ಹಾಕಿ ತೊಳೆದು, ಶಾಂಪು ಹಾಕಿ ತೊಳೆದು, ಮತ್ತು ಪೌಡ್ರ್ ಹಚ್ಚಿ, ವಿಭೂತಿ ಹಚ್ಚಿ, ಕಾಡಿಗೆ ಹಚ್ಚಿ, ಬ್ಯಾರೆ ಅಂಗಿ ಹಾಕಿ ಕೊಟ್ಟಾಗ ಅವು ನನ್ನ ಅಪ್ಪಾಜಿ ಅಂತೇಳಿ ತಂದೆ ಎತ್ಕೋತಾನ. ಹೌದಿಲ್ರಿ? ಹೌದು. ಇಲ್ಲಿ ತಂದೆ ಅಂತಕ್ಕಂಥವ ದೇವರ ಸ್ವರೂಪ, ತಾಯಿ ಅಂತಕ್ಕಂಥವ್ರು ಗುರು ಸ್ವರೂಪ. ತಂದೆ ಅಂತಕ್ಕಂಥವನ್ ದೈವ ಸ್ವರೂಪ, ದೇವರು ಗುರು ಅಂತಕ್ಕಂಥವ್ ತಾಯಿ ಸ್ವರೂಪ. ಏನು ಮಲಗಳನ್ನು ಹಚ್ಕೊಂಡೆ ಬಿಟ್ಟಿವಿ ನಾವು, ಯಾವ ಮಲಗಳು? ಆಣವ ಮಲ, ಮಾಯಾಮಲ, ಕಾರ್ಮಿಕಗಳನ್ನು ಹಚ್ಕೊಂಡು ಬಿಟ್ಟಿವಿ ನಾವು. ಹಂಗ ಪರಮಾತ್ಮ ಕೊಟ್ರೆ ಹಿಡ್ಕೊಂಡಂಗಿಲ್ಲ. ಹೋಗು, ನಿನಗ ಹೋಗಿ ಮುಕ್ತಿ ಪಡ್ಕೊಂಡು ಬಾ, ಒಂದು ಗುರುವಿನ ಮಾಡ್ಕೊಂಡು ಬಾ. ಇಲ್ಲಿಕಂದ್ರೆ ನೀನು ಜೀವನ ಬಿಟ್ಟಿದ್ದೆ ಅಂದ್ರೆ ಪಿಶಾಚಿಯಾಗಿ ಅಡ್ಡಾಡಿ ನಿನ್ನ ಜನ್ಮ ಸಾರ್ಥಕ ಮಾಡ್ಕೊಂಡು ನನ್ನ ಕಡೆ ಬಂದಾಗ ನಾ ಕರ್ಕೊಡ್ತೀನೋ ಅಂತೇಳಿ ಹೇಳ್ತಾನ ದೇವರ. ಮೊದಲ ನುಡಿಯ ಮೊದಲ ನಡೆಯ ತಿದ್ದಿ ತೀಡಿ ಬೆಳೆಸಿದ, ಎನಿತು ಕಷ್ಟ ಸಹಿಸಿ ಮಗನ ಬಾಳ ದೀಪ ಬೆಳಗಿದ, ಬಾಳ ದೀಪ ಬೆಳಗಿದ. ಅಮ್ಮ ಎಂಬ ಮಾತೆ ಮಂತ್ರ, ಅದುವೆ ಪೂಜೆ ಪ್ರಾರ್ಥನೆ. ಅಮ್ಮ ಎಂಬ ಮಾತೆ ಮಂತ್ರ, ಅದುವೆ ಪೂಜೆ ಪ್ರಾರ್ಥನೆ. ಲಾಲಿ ಮುತ್ತು ಕೈಯ ತುತ್ತು, ಲಾಲಿ ಮುತ್ತು ಕೈಯ ತುತ್ತು, ಕೋಟಿ ಸೂರ್ಯ ಚೇತನ, ಕೋಟಿ ಸೂರ್ಯ ಚೇತನ. ಅಮ್ಮ ಎಂಬ ಮಾತೆ ಮಂತ್ರ, ಅದುವೆ ಪೂಜೆ ಪ್ರಾರ್ಥನೆ.
ಅದುಬೆ ಪೂಜೆ ಪ್ರಾರ್ಥನೆ ಲಾಲಿ ಮುತ್ತು ಕೈಯ ತುತ್ತು ಕೋಟಿ ಸೂರ್ಯ ಚೇತನ ಕೋಟಿ ಸೂರ್ಯ ಚೇತನ ಅಮ್ಮಾಯಂಬ ಮಾತೆ ಮಂತ್ರ ಅದುಬೆ ಪೂಜೆ ಪ್ರಾರ್ಥನಾ ಶಿವಸಾಂಬ ಜೈನ್ಮ ಪಾರ್ವತಿ ಶಿವರ ಮಹಾದೇವ ಮಲ್ಲಮತಾಯಿ ಮತಾಕಿ